ನಿಮ್ ಫ್ರೆಂಡ್ ಒಬ್ಬ ಹೋಟ್ಲು ಬಿಸ್ನೆಸ್ ಮಾಡಿರ್ತಾರೆ, ನೀವು ಅದ್ರಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿರ್ತೀರಾ. ಬಟ್ 3 ತಿಂಗಳಾದ್ಮೇಲೆ ನಿಮ್ಗೆ ಅರ್ಜೆಂಟ್ ಆಗಿ ಏನೋ ಅಮೌಂಟ್ ಬೇಕಾಗಿರುತ್ತೆ, ಇಲ್ಲ ಬಿಸ್ನೆಸ್ ಚೆನ್ನಾಗ್ತಾ ಇಲ್ಲ ಅಂತ ಹೇಳಿ ವಾಪಸ್ ಅಮೌಂಟ್ ನ ಕೇಳ್ತೀರಾ. ಬಟ್ ಅವನು ನೋಡ್ಗುರು ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ಯಾ, 1 ವರ್ಷದವರೆಗೂ ಅಮೌಂಟ್ ಕೇಳಂಗಿಲ್ಲ. ಹಂಗೇನಾದ್ರೂ ಮಧ್ಯದಲ್ಲಿ ಅಮೌಂಟ್ ಕೇಳಿದ್ರೆ ಸ್ವಲ್ಪ ಡಿಡಕ್ಟ್ ಮಾಡ್ಬಿಟ್ಟು ಮಿಕ್ಕಿರೋ ಅಮೌಂಟ್ ನಿಂಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಬಿಸ್ನೆಸ್ ಬೆಳೆಯಕ್ ಟೈಮ್ ಬೇಕಲ್ಲ ಗುರು. ಅರ್ಜೆಂಟ್ ಆಗಿ ಅಮೌಂಟ್ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋದವನು? ಹಂಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ ಅನ್ನ ಸ್ಟಾಕ್ ಮಾರ್ಕೆಟ್, ಮನಿ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ ಗೆ. ನೀವು ಮಧ್ಯದಲ್ಲಿ ಅಮೌಂಟ್ ಕೇಳಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ, ನಿಮ್ಗೂ ಲಾಸ್ ಆಗುತ್ತೆ. ಅದಕ್ಕೆ ಅವ್ನ್ ಕಿಲಾಡಿ ಏನ್ ಮಾಡ್ಬಿಡ್ತಾನೆ ಅಂದ್ರೆ, ಇಷ್ಟು ವರ್ಷ ನೀನ್ ತೆಗಿಯಂಗಿಲ್ಲಪ್ಪ ಅಂತ ಹೇಳಿ ಲಾಕ್ ಇನ್ ಪೀರಿಯಡ್ ಹಾಕ್ಬಿಡ್ತಾನೆ. ಅಷ್ಟೊಳಗಡೆ ನೀನ್ ತೆಗಿಬೇಕು ಅಂತ ಹೇಳಿದ್ರೆ ಎಕ್ಸಿಟ್ ಲೋಡ್ ಅಂತ ಒಂಥರ ಫೈನ್ ತರ ಹಾಕ್ತಾನೆ. ನೀವು ಇನ್ವೆಸ್ಟ್ ಮಾಡಿರೋದು ಪ್ರಾಫಿಟ್ ಆಗಿರಲಿ ಲಾಸ್ ಆಗಿರಲಿ, ಲಾಕ್ ಇನ್ ಪೀರಿಯಡ್ ಒಳಗಡೆ ನೀವು ಅಮೌಂಟ್ ತೆಗಿತಾ ಇದೀರಾ ಅಂತ ಹೇಳಿದ್ರೆ ಟೋಟಲ್ ಅಮೌಂಟ್ ಅಲ್ಲಿ ಒಂದಷ್ಟು ಪರ್ಸೆಂಟ್ ಅಂತ ಎಕ್ಸಿಟ್ ಲೋಡ್ ಆಗ್ತಾನೆ, ಮಿಕ್ಕಿರೋದನ್ನ ನಿಮ್ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾನೆ. ಯೂಶಲಿ ಲಿಕ್ವಿಡ್ ಫಂಡ್ಸ್ ಗೆ 7 days ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅದ್ರೊಳಗಡೆ ನೀವೇನ ವಿತ್ಡ್ರಾ ಮಾಡ್ತಾ ಇದೀರಾ ಅಂದ್ರೆ 0.07% ಎಕ್ಸಿಟ್ ಲೋಡ್ ಇರುತ್ತೆ. ಅದೇ ಈಕ್ವಿಟಿ ಫಂಡ್ಸ್ ಆದ್ರೆ ಯೂಶಲಿ